ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇತಿಹಾಸ 2025 ಮತ್ತು 26ನೇ ಸಾಲಿಗಾಗಿ ನೀವು ಪರೀಕ್ಷಾ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ನಿಮಗೆ ಕೊಟ್ಟಿರುವಂತಹ ವಿಡಿಯೋ ಅಂದರೆ ಹಿಂದಿನ ವರ್ಷದ ಅಂದರೆ 2025ರ ಪರೀಕ್ಷೆ 1ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಹೋಗ್ತೀನಿ. ಈ ಒಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಉತ್ತರವನ್ನು ಕೂಡ ಕೊಡ್ತೀನಿ. ಯಾಕೆಂದರೆ ನಿಮಗೆ ಯಾವ ರೀತಿಯಾಗಿ ಕ್ವಶನ್ಸ್ ಕೇಳಬಹುದು ಅನ್ನುವಂಥದ್ದು ಈಗಾಗಲೇ ನಿಮಗೆ ನೀಲಿ ನಕ್ಷೆಯನ್ನು ಹೊರಡಿಸಿದ್ದಾರೆ. ಹಾಗೆ ಕ್ವಶನ್ ಬ್ಯಾಂಕ್ ಇದೆ, ಮಾದರಿ ಪ್ರಶ್ನೆ ಪತ್ರಿಕೆಗಳಿದೆ. ಅವೆಲ್ಲವುಗಳನ್ನು ಕೂಡ ರೆಫರ್ ಮಾಡ್ತಾ ಜೊತೆಯಲ್ಲಿ ನೀವು ಹಿಂದಿನ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಅಭ್ಯಾಸ ಮಾಡಿದರೆ ಬರುವಂತಹ ನೀವು ಬರೆಯುವಂತಹ ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಇರುತ್ತೆ, ಹಾಗೆ ಯಾವ ರೀತಿಯಾಗಿ ಉತ್ತರಿಸಬೇಕು ಅನ್ನುವಂಥದ್ದು ನಿಮಗೆ ಒಂದು ಪ್ಲ್ಯಾನಿಂಗ್ ಬರುತ್ತೆ. ಹಾಗೆ ಕೆಲವೊಂದು ಬಾರಿ ಹಿಂದಿನ ವರ್ಷದ ಕ್ವಶನ್ಸು ಕೂಡ ರಿಪೀಟ್ ಆಗುವಂತಹ ಸಾಧ್ಯತೆ ಇರೋದರಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗಿದ್ರೆ ಈ ಒಂದು 2025 ಎಕ್ಸಾಮ್ ನಂಬರ್ 1ರ ಒಂದು ಪ್ರಶ್ನೆ ಪತ್ರಿಕೆಯ ವಿಮರ್ಶೆಯನ್ನು ಮಾಡ್ತಾ ಹೋಗೋಣ. ನೋಡಿ, ಇವೆಲ್ಲ ಸೂಚನೆಗಳು ನಿಮಗೆಲ್ಲ ಗೊತ್ತೇ ಇರುತ್ತೆ. ಅವುಗಳನ್ನು ಬಿಟ್ಟು ನೇರವಾಗಿ ಭಾಗ ಹೇಗೆ ಸಂಬಂಧಿಸಿದೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವಂಥ ವೈಜ್ಞಾನಿಕ ಭೂ ಅಗೆತವನ್ನು ಏನಂತ ಕರೀತಾರೆ ಅಂದರೆ ಭೂ ಉತ್ಖನನ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಗಂಗರ ಪ್ರಸಿದ್ಧ ದೊರೆ ಯಾರು ಅಂತ ಇದೆ. ಗಂಗರ ಪ್ರಸಿದ್ಧ ದೊರೆ ದುರ್ವಿನೀತ. ನೋಡಿ, ನಿಮಗೆ 1 ಮಾರ್ಕ್ ಕ್ವಶನ್ ಆನ್ಸರು, 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ನ ನೀಲಿ ನಕ್ಷೆಯ ಪ್ರಕಾರ ಯಾವ್ಯಾವ ಅಧ್ಯಾಯಗಳಿಗೆ ಇದೆಯಲ್ಲ ಆ ಎಲ್ಲ ಅಧ್ಯಾಯಗಳಿಗೆ ಸಂಬಂಧಿಸಿದಂತೆಯೂ ಕೂಡ ನಾನು ಸಪ್ರೇಟ್ ಆಗಿರುವಂತಹ 3 ವಿಡಿಯೋಗಳನ್ನು ಮಾಡಿದ್ದೀನಿ. ಅವುಗಳನ್ನು ನೀವು ರೆಫರ್ ಮಾಡಿ. ಅಂದರೆ ಅಲ್ಲಿ ಇರುವಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂಥವು ಜೊತೆಯಲ್ಲಿ ನಿಮಗೆ 5 ಅಂಕದ್ದು ಮತ್ತು 10 ಅಂಕದ ಪ್ರಶ್ನೋತ್ತರಗಳನ್ನು ನೀಲಿ ನಕ್ಷೆಯನ್ನು ಆಧರಿಸಿಯೇ ನಾನು ಕೊಟ್ಟಿದ್ದೇನೆ. ನೀವು ಅವುಗಳನ್ನು ಗಮನಿಸ್ತಾ ಅಭ್ಯಾಸವನ್ನು ಮಾಡಿ. ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ರೆಫರ್ ಮಾಡ್ಬೋದು. ಇನ್ನು ಪಲ್ಲವರ ರಾಜಧಾನಿ ಯಾವುದು ಅಂತ ಇದೆ. ಪಲ್ಲವರ ರಾಜಧಾನಿ ಕಂಚಿ. ಇನ್ನು ಬೆಂಗಳೂರಿನ ಸ್ಥಾಪಕ ಯಾರು ಅಂತ ಇದೆ. ಬೆಂಗಳೂರಿನ ಸ್ಥಾಪಕ 1ನೇಯ ಕೆಂಪೇಗೌಡ. ಇನ್ನು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಅಂತ ಕರೆಯುವಂತಹ ವರದಿ ಯಾವುದು ಅಂದರೆ ಅದು ವುಡ್ಸನ ವರದಿ. ಹಾಗೆ ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸೆಕೆಂಡ್ ಮೇನ್ ಇದು ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುವಂಥದ್ದು. ಕೊಟ್ಟಿರುವ ಉತ್ತರದಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳಲ್ಲಿ ಭರ್ತಿ ಮಾಡಿ ಅಂತ ಕೇಳಿದ್ದಾರೆ. ನೋಡಿ, ಮೊಹೆಂಜೋದಾರೋ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಮೊಹೆಂಜೋದಾರೋ ಅಂದರೆ ಸತ್ತವರ ಗುಡ್ಡ ಅಂತ ಹೇಳ್ಬಿಟ್ಟು ಅಥವಾ ಸತ್ತವರ ದಿಬ್ಬ ಅಂತ ಹೇಳ್ತೀವಲ್ಲ ಅದು. ಇನ್ನು ಡ್ಯಾಶನು 23ನೇ ತೀರ್ಥಂಕರ ಅಂದರೆ ಪಾರ್ಶ್ವನಾಥನು 23ನೇಯ ಒಂದು ತೀರ್ಥಂಕರ. ಹಾಗೆ ಅಲ್ಬೆರೂನಿಯ ಶ್ರೇಷ್ಠ ಕೃತಿ ಯಾವುದು ಅಂದರೆ ಕಿತಾಬ್ ಉಲ್ ಹಿಂದ್ ಅನ್ನುವಂತಹದ್ದು. ಹಾಗೆ ಮುಂದಿನದು ಭಾರತದಲ್ಲಿ ಪೋರ್ಚುಗೀಸರು ಮೊದಲ ವೈಸರಾಯ ಯಾರು ಅಂತಂದರೆ ಇಲ್ಲಿ ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾ ಅನ್ನುವಂತಹವರು. ಹಾಗೆ ಮುಂದಿನದು ಸರ್ ಸೈಯದ್ ಅಹಮದ್ ಖಾನರ ಚಳುವಳಿಯನ್ನು ಆರಂಭಿಸಿದವರು ಯಾರು ಅಂತಂದರೆ ಅದು ಅಲಿಗರ್ ಚಳುವಳಿಯನ್ನು ಆರಂಭಿಸ್ತಾರೆ. ಇನ್ನು ಮುಂದಿನದು ಹೊಂದಿಸಿ ಬರೆಯಿರಿ ಅಂತ ಇದೆ. ನೋಡಿ, ಹೊಂದಿಸಿ ಬರೆಯಿರಿಯಲ್ಲಿ ಮೊದಲನೆಯದಾಗಿ ದಯಾರಾಮ್ ಸಹಾನಿ ಅನ್ನುವಂತಹವರು ಹರಪ್ಪವನ್ನು ಶೋಧನೆಯನ್ನು ಮಾಡ್ತಾರೆ. ಇನ್ನು ಕಾನಿಷ್ಕ ಏನನ್ನ ಕುಶಾನರ ಈತ ಪ್ರಸಿದ್ಧನಾದಂತಹ ಒಬ್ಬ ದೊರೆ. ಇನ್ನು ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಅವರು ಪ್ರತಿಪಾದಿಸಿದರು. ಹಾಗೆ ಲಾರ್ಡ್ ಡಾಲ್ ಹೌಸಿ ಏನನ್ನ ಅವರು ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಒಂದು ನೀತಿಯನ್ನು ಆತ ಜಾರಿಗೆ ತರ್ತಾನೆ. ಇನ್ನು ವಲ್ಲಭಭಾಯಿ ಪಟೇಲ್ ಅವರಿಗೆ ಏನಂತ ಕರೀತಾರೆ ಅಂತಂದರೆ ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳ್ಬಿಟ್ಟು ಅವರನ್ನು ಕರೆಯಲಾಗುತ್ತೆ. ಹಾಗೆ ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಅಂಕದಲ್ಲಿ 1 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ. ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂತಂದರೆ ಅದು ಮೆಗಸ್ತನೀಸನು ಇಂಡಿಕಾ ಅನ್ನುವಂತಹ ಒಂದು ಗ್ರಂಥವನ್ನು ರಚಿಸ್ತಾನೆ. ಇನ್ನು ಗೌತಮಿ ಬಾಲಶ್ರೀಯು ಹೊರಡಿಸಿದಂತಹ ಶಿಲಾಶಾಸನ ಯಾವುದು ಅಂದರೆ ನಾಸಿಕ್ ಗುಹಾಶಾಸನ. ಯಾವುದು? ನಾಸಿಕ್ ಒಂದು ಗುಹಾಶಾಸನ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಮುಂದಿನದು ಮನೆತನದ ಸ್ಥಾಪಕ ಯಾರು ಅಂತ ಅಂದರೆ ಅದು ಮಯೂರವರ್ಮನಿಗೆ ಕದಂಬರ ಒಂದು ಸ್ಥಾಪಕ ಅಂತ ಹೇಳ್ಬಿಟ್ಟು
ಹೇಳಲಾಗುತ್ತೆ. ಇನ್ನು ಶಿವಪ್ಪ ನಾಯಕನ ಶಿಸ್ತು ಎಂದರೇನು ಅಂತಂದರೆ, ಶಿಸ್ತು ಎಂಬುವಂಥದ್ದು ಕಂದಾಯ ಪದ್ಧತಿ. ಶಿಸ್ತು ಅನ್ನುವಂಥದ್ದೇನು, ಅದು ಒಂದು ಕಂದಾಯ ಪದ್ಧತಿಯಾಗಿತ್ತು. ಹಾಗೆ ವೇದಗಳಿಗೆ ಹಿಂತಿರುಗಿ ಅಂತ ಕರೆ ನೀಡಿದವರು ಯಾರು ಅಂದರೆ ಸ್ವಾಮಿ ದಯಾನಂದ ಸರಸ್ವತಿಯವರು. ವೇದಗಳಿಗೆ ಹಿಂತಿರುಗಿ ಅಂತ ಹೇಳ್ಬಿಟ್ಟು ಅವರು ಕರೆಯನ್ನು ನೀಡ್ತಾರೆ, ಸ್ವಾಮಿ ದಯಾನಂದ ಸರಸ್ವತಿಯವರು. ಹಾಗೆ ಮುಂದಿನದು ಆಧಾರಗಳಿಲ್ಲದೆ ಇತಿಹಾಸ ಇಲ್ಲ ಏಕೆ ಅಂತ ಕೇಳಿದರೆ, ಅದೇ ನೋಡಿ ಏನು ಅಂದರೆ ಇದು ಕೂಡ ಅಷ್ಟೇ 2 ಅಂಕಗಳಿಗೆ ಉತ್ತರಿಸಬೇಕು. ಗತಕಾಲದ ಘಟನೆಗಳನ್ನು ಮತ್ತು ಮಾನವನ ಸಾಧನೆಗಳ ದಾಖಲೆಯನ್ನು ಆಧಾರಗಳಿಲ್ಲದೆ ಇತಿಹಾಸ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಇನ್ನು ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ, ಈ ಒಂದು ಪ್ಯಾಲಿಯೋಲಿಥಿಕ್ ಅಂದರೆ ಗ್ರೀಕ್ ಪದಗಳಾದಂತಹ ಪ್ಯಾಲಿಯೋ ಅಂತಂದರೆ ಹಳೆಯ ಅಂತ ಹೇಳಿಬಿಟ್ಟು, ಹಾಗೆ ಲಿಥಿಕ್ ಅಂತಂದರೆ ಶಿಲೆ ಅಂತ ಹೇಳಿಬಿಟ್ಟು, ಹಳೆಯ ಶಿಲೆ. ಹೀಗಾಗಿ ಪ್ಯಾಲಿಯೋಲಿಥಿಕ್ ಅಂತ ಹೇಳಿ ಕರೆಯಲಾಗುತ್ತೆ. ಪ್ಯಾಲಿಯೋ ಅಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲೆ ಅಂತ ಅರ್ಥ. ಇನ್ನು ಜೈನ ಧರ್ಮದ ಪಂಗಡಗಳ್ಯಾವುವು ಅಂತ ಕೇಳಿದರೆ, ಶ್ವೇತಾಂಬರರು ಮತ್ತು ದಿಗಂಬರರು. ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದಂತಹ 2 ಬಗೆಯ ನ್ಯಾಯಾಲಯಗಳು ಯಾವುವು ಅಂದರೆ ಧರ್ಮಸ್ಥೇಯ ಮತ್ತು ಕಂಟಕ ಶೋಧನ. ಪಾಹಿಯಾನ ಯಾರು ಮತ್ತು ಅವನು ಏಕೆ ಭಾರತಕ್ಕೆ ಬರ್ತಾನೆ? ಪಾಹಿಯಾನ ಯಾರು ಅಂದರೆ ಈತ ಚೀನಿ ಯಾಂತ್ರಿಕ. ಇವನು ಭಾರತಕ್ಕೆ ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡುವುದಕ್ಕಾಗಿ ಆತ ಬರ್ತಾನೆ. ಇನ್ನು ಶಿವಾಜಿಯ ಮೇಲೆ ಪ್ರಭಾವ ಬೀರಿದಂತಹ 2 ವ್ಯಕ್ತಿಗಳು ಯಾರು ಅಂದರೆ ಜೀಜಾಬಾಯಿ ಹಾಗೆ ದಾದಾಜಿ ಕೊಂಡದೇವ, ಸಂತ ರಾಮದಾಸ್, ತುಕಾರಾಮ್. ಇವರು 4. ನೀವು ಯಾವುದಾದ್ರೂ 2 ಬರೆದ್ರೆ ಸಾಕಾಗುತ್ತೆ. ಇನ್ನು ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದ್ರೂ 2 ಕರಾರುಗಳನ್ನು ತಿಳಿಸಿ ಅಂತ ಕೇಳಿದರೆ, ಏನು ಕರಾರುಗಳಾಗಿತ್ತು ಅಂದರೆ, ಟಿಪ್ಪು ತನ್ನ ರಾಜ್ಯದ ಅರ್ಧ ಭಾಗವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡ್ಬೇಕಾಗಿತ್ತು. ಯುದ್ಧದ ಪರಿಹಾರವಾಗಿ 330 ಲಕ್ಷ ರೂಪಾಯಿಗಳನ್ನು ಬ್ರಿಟಿಷರಿಗೆ ನೀಡಬೇಕಾಗಿತ್ತು. ಇನ್ನು ಪರಿಹಾರವನ್ನು ನೀಡುವವರೆಗೆ ತನ್ನ ಮಕ್ಕಳನ್ನು ಬ್ರಿಟಿಷರಲ್ಲಿ ಆತ ಒತ್ತೆ ಇಡಬೇಕಾಯಿತು. ನೀವು ಕೇವಲ 2 ಬರೆದ್ರೆ ಸಾಕಾಗುತ್ತೆ. ಇನ್ನು ಮುಂದಿನದು, ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಯಾವುದಾದರೂ 2 ಭೂಕಂದಾಯ ಪದ್ಧತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಅದು ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ದಾರಿ ಪದ್ಧತಿ. ಹಾಗೆ ಸ್ವಾಮಿ ವಿವೇಕಾನಂದರು ಯಾವಾಗ ಮತ್ತು ಎಲ್ಲಿ ಜನಿಸ್ತಾರೆ ಅಂದರೆ, ಅವರು ಸಾಮಾನ್ಯ ಶಕ 863ರಲ್ಲಿ ಕಲ್ಕತ್ತಾದಲ್ಲಿ ಜನಿಸ್ತಾರೆ. ಮಾರ್ಕ್ ಕಬ್ಬನರ ಯಾವುದಾದರೂ 2 ಆಡಳಿತ ಸುಧಾರಣೆಗಳನ್ನು ಬರೆಯಿರಿ ಅಂತ ಕೇಳಿದರೆ, ನೋಡಿ ಕಬ್ಬನ್ನ 2 ಆಡಳಿತ ಸುಧಾರಣೆಗಳು ಅಂದರೆ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿ ವರ್ಗಾವಣೆ ಮಾಡುವಂಥದ್ದು, ಹಾಗೆ ಕನ್ನಡ ಭಾಷೆಯನ್ನು ಅಧಿಕೃತ ಭಾಷೆಯನ್ನಾಗಿ ಮಾಡುವಂತಹದ್ದು, ನ್ಯಾಯಾಂಗ, ಪೊಲೀಸ್ ಇಲಾಖೆಯ ಸಂಘಟನೆ, ರಾಜ್ಯವನ್ನು ಹಲವು ಘಟಕಗಳಾಗಿ ವಿಂಗಡಣೆಯನ್ನು ಮಾಡುವಂತಹದ್ದು. ನೋಡಿ ಯಾವುದಾದ್ರೂ 2 ಬರೆದ್ರೆ ಸಾಕಾಗುತ್ತೆ. ಬಂಗಾಳವನ್ನು ಯಾರು ಮತ್ತು ಯಾವಾಗ ವಿಭಜಿಸ್ತಾರೆ ಅಂತಂದರೆ, ಬಂಗಾಳವನ್ನು ಲಾರ್ಡ್ ಕರ್ಜನ್ ವಿಭಜಿಸ್ತಾನೆ. ಅದು ಸಾಮಾನ್ಯ ಶಕ 1905ರಲ್ಲಿ. ಇನ್ನು ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿಂದ ಆರಂಭಿಸ್ತಾರೆ ಮತ್ತು ಅದು ಎಲ್ಲಿ ಕೊನೆಗೊಂಡುತ್ತೆ ಅಂದರೆ, ಗಾಂಧೀಜಿಯವರ ಒಂದು ಉಪ್ಪಿನ ಸತ್ಯಾಗ್ರಹವು ಸಬರಿಮತಿ ಆಶ್ರಮದಿಂದ ದಂಡಿಯವರೆಗೆ ಉಪ್ಪಿನ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಇನ್ನು ಮುಂದಿನದು, JVP ಸಮಿತಿಯ ಯಾರಾದರೂ 2 ಸದಸ್ಯರು ಅಂತಂದರೆ ಜವಾಹರ್ಲಾಲ್ ನೆಹರು, ಹಾಗೆ ವಲ್ಲಭಭಾಯಿ ಪಟೇಲು ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಅನ್ನುವಂಥದ್ದು. ಇವು ಯಾವುದಾದ್ರೂ 2 ಬರೆದ್ರೆ ಸಾಕಾಗುತ್ತೆ. ಮುಂದಿನದು, ಇವು ಕೂಡ ಅಷ್ಟೇ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಅಂದರೆ 5 ಅಂಕಗಳಿಗೆ ಬರೀಬೇಕಾಗುತ್ತೆ. ನೋಡಿ, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಅನ್ನುವಂತಹದ್ದು. ಇದು ಗ್ರಾಮ ಸ್ವಾಯತ್ತತೆಯನ್ನು ಹೊಂದಿತ್ತು. ಹಾಗೆ ಗ್ರಾಮಗಳ ಜನರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹವರಾಗಿದ್ದರು. ಹಾಗೆ ಪ್ರತಿನಿಧಿಗಳ ಮೂಲಕ ಗ್ರಾಮಾಡಳಿತವನ್ನು ಮಾಡ್ತಾಯಿದ್ರು. ಗ್ರಾಮಾಡಳಿತದ ಕುರಿತು ಒಂದೇನೇ ಪಾರಂತಕನ ಉತ್ತರ ಮೇರೂರು ಶಾಸನ, ಹಾಗೆ ಕುಡುವಲೈ ಗ್ರಾಮವನ್ನು 30 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗಿತ್ತು. ವರಿಯ ಮೂಲಕ ನಿರ್ವಹಣೆ, ಸದಸ್ಯರಾಗಲು ಅರ್ಹತೆಗಳು ಮತ್ತು ಅನರ್ಹತೆಗಳನ್ನು ಕುರಿತು ಬರೀಬೇಕು. ಈ ಎಲ್ಲ ಅಂಶಗಳನ್ನು ಕುರಿತು ಬರೆದ್ರೆ ನಿಮಗೆ 5 ಅಂಕಗಳು ದೊರೆಯುತ್ತೆ. ಒಟ್ಟಾರೆ
8 ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ನೋಡಿ, ಇವರು ವೇಸರ ದ್ರಾವಿಡಿ ಶೈಲಿಯ ಮಿಶ್ರಣವನ್ನು ಹೊಂದಿರ್ತಾ ಇದ್ರು. ನಕ್ಷತ್ರಾಕಾರದ ತಳಪಾಯವನ್ನು ಹೊಂದಿತ್ತು. ಹಾಗೆ 4 ಎತ್ತರದ ನಕ್ಷತ್ರಾಕಾರದ ಜಗತಿ, ಹಾಗೆ ತೆರೆದ ಪ್ರದಕ್ಷಿಣಾಪಥ, ನುಣುಪಾದಂತಹ ಕಂಬಗಳನ್ನು ಹೊಂದಿದ್ದು, ಸುಂದರವಾಗಿ ಕೆತ್ತಿರುವ ಮದನಿಕೆಯರ ವಿಗ್ರಹಗಳು, ಹಾಗೆ ವಿಶಾಲವಾದಂತಹ ನವರಂಗ ಪಿರಾಮಿಡ್ಡಿನಾಕಾರದ ಶಿಖರ, 1ರಿಂದ 5 ಗರ್ಭಗೃಹಗಳು ಹಾಗೂ ಭುವನೇಶ್ವರಿ ದೇವಾಲಯವನ್ನು ಕೂಡ ಹೊಂದಿದ್ರು. ಇನ್ನು ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ, ಇವರ ಒಂದು ಜೀವನವನ್ನು ನೋಡಿದ್ರೆ ಸಾಮಾನ್ಯ ಶಕ 1017ರಲ್ಲಿ ಇವರು ಪೆರಂಬದೂರಲ್ಲಿ ಜನಿಸ್ತಾರೆ. ತಂದೆಯಾದಂತಹವರು ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ, ಗುರು ಯಾದವ್ ಪ್ರಕಾಶ ಹಾಗೆ ತಂಗಮ್ಮರೊಂದಿಗೆ ಇವರ ವಿವಾಹ ಆಗುತ್ತೆ. ಹೊಯ್ಸಳರ ದೊರೆ ಬಳಿ ಆಶ್ರಯದಾತನಾಗಿರ್ತಾನೆ. ಇನ್ನು ವೇದಾಂತ ಸಾರ, ವೇದಾಂತ ಸೂತ್ರ, ವೇದಾಂತ ಸಂಗ್ರಹ ಕೃತಿಗಳು ಇವನವು. ಇನ್ನು ಬೋಧನೆಗಳು ಅಂದರೆ ವಿಶಿಷ್ಟ ದ್ವೈತ ಸಿದ್ಧಾಂತದ ಪ್ರತಿಪಾದನೆ ಮಾಡ್ತಾರೆ. ಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಾಯಿದ್ರು. ಆತ್ಮ ಪರಮಾತ್ಮ ಎರಡೂ ಬೇರೆ ಬೇರೆ, ಮೋಕ್ಷಕ್ಕೆ ಭಕ್ತಿ ಮಾರ್ಗ, ಮಾಯವಾದ ಖಂಡನೆಯನ್ನು, ಪ್ರಪಂಚ ಸತ್ಯವಾದದ್ದು ಅನ್ನುವಂಥದ್ದನ್ನು ಕುರಿತು ಅದರ ವಿವರಣೆಯನ್ನು ಬರೀಬೇಕು. ನೋಡಿ, ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡುವಲ್ಲಿ ಮಿರ್ಜಾ ಇಸ್ಮಾಯಿಲರು ಒಂದು ಪಾತ್ರವನ್ನು ವಿವರಿಸಿ ಅಂತ ಕೇಳಿದರೆ, ನೋಡಿ, ಸಾಮಾನ್ಯ ಶಕ 1926 ರಿಂದ 1941ರವರೆಗೆ ಮೈಸೂರಿನ ದಿವಾನರಾಗಿ ಸೇವೆಯನ್ನು ಮಿರ್ಜಾ ಇಸ್ಮಾಯಿಲರು ಸೇವೆಯನ್ನು ಸಲ್ಲಿಸ್ತಾರೆ. ಹಲವು ಕಾರ್ಖಾನೆಗಳ ಸ್ಥಾಪನೆಯನ್ನು ಮಾಡ್ತಾರೆ. HAL ಗಾಜಿನ ಕಾರ್ಖಾನೆ, ಪಿಂಗಾಣಿ ಪಾತ್ರೆ, ಬೆಳಗೊಳದಲ್ಲಿ ರಾಸಾಯನಿಕ ಗೊಬ್ಬರ, ಮಂಡ್ಯದಲ್ಲಿ ಸಕ್ಕರೆ, ಶಿವಮೊಗ್ಗದಲ್ಲಿ ಬೆಂಕಿಕಡ್ಡಿ, ಭದ್ರಾವತಿಯಲ್ಲಿ ಉಕ್ಕು, ಕಾಗದದ ಕಾರ್ಖಾನೆ, ಜಕ್ಕೂರಿನಲ್ಲಿ ವಿಮಾನ ನಿಲ್ದಾಣದ ನಿರ್ಮಾಣ, ಹಾಗೆ ರೇಡಿಯೋ ಕೇಂದ್ರಗಳ ಆರಂಭ, ಬೃಂದಾವನ ಉದ್ಯಾನ, ಆಸ್ಪತ್ರೆಗಳ ನಿರ್ಮಾಣ, ಹಾಗೆ ಪ್ರಾಥಮಿಕ ಶಿಕ್ಷಣ ಕಾಯ್ದೆ ಜಾರಿ, ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡುವಂಥದ್ದನ್ನು ಕುರಿತು ಅವರು ಹೇಳ್ತಾರೆ. ಈ ಎಲ್ಲ ಅಂಶಗಳನ್ನು ಕುರಿತು ಬರೀಬೇಕಾಗುತ್ತೆ. ಇನ್ನು 5 ಅಂಕಗಳಿಗೆ ಸಂಬಂಧಿಸಿದಂತೆ ನೋಡಿ, ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಚರ್ಚಿಸುವಂತಹದ್ದು. ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳನ್ನು ವಿಶ್ಲೇಷಿಸಿ ಅಂತ ಕೇಳಿದರೆ, ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಅಂತ ಕೇಳಿದರೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದರೆ, ಈ 4ರಲ್ಲಿ ಯಾವುದಾದ್ರೂ 2 ಕುರಿತು ಬರಿಬೇಕಾಗುತ್ತೆ. ನೋಡಿ, ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ 4 ಪ್ರಶ್ನೆಗಳು ಕೂಡ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಸೊ ನೀವು ಇವುಗಳಿಗೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡಿ. ಇನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದರೆ ಇವುಗಳನ್ನು ನೋಡೋಣ. ನೋಡಿ, ಗುಪ್ತ ಶಕೆಯ ಆರಂಭ ಅಂತ ಇದೆ. ಮೊದಲನೇದಾಗಿ ಮೊದಲಿಗೆ ಬರೀಬೇಕಾಗಿರುವಂತಹದ್ದು ಭಾರತಕ್ಕೆ ಆರ್ಯರ ಆಗಮನ ಮೊದಲೇ ಆಗುತ್ತೆ. ಅದಾದ ನಂತರ ಗುಪ್ತ ಶಕೆಯ ಆರಂಭ ಆಗುತ್ತೆ. ನಂತರ ಮೊಹಮ್ಮದ್ ಬಿನ್ ತುಘಲಕನ ರಾಜಧಾನಿಯ ವರ್ಗಾವಣೆ ಆಗುತ್ತೆ. ನಂತರ ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗುತ್ತೆ. ಇದು ಕಾಲಾನುಕ್ರಮದಲ್ಲಿ ಬರೆಯುವಂಥದ್ದು. ಇನ್ನು ಸೂಚನೆಗಳ ಅನ್ವಯ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಇದೆ. ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದು ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಮತ್ತು ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನಿಮಗೆ ಮ್ಯಾಪಲ್ಲಿ ಹೆಸರನ್ನು ಗುರುತಿಸಿ ಹಾಗೆ ಅದರ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟರೆ ನಿಮಗೆ 1ಕ್ಕೆ 5 ಅಂಕಗಳು ದೊರೆಯುತ್ತೆ. ಇಷ್ಟನ್ನು ಕುರಿತು ಒಟ್ಟಾರೆ 10 ಅಂಕಗಳು ಭೂಪಟವನ್ನು ಗುರುತಿಸಿ ಅದರ ವಿವರಣೆಯನ್ನು ಬರೆಯುವುದಕ್ಕೆ. ಇನ್ನು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಇರುವಂತಹ ಪ್ರಶ್ನೆ, ಇಮ್ಮಡಿ ಪುಲಕೇಶ ಸಾಧನೆಗಳನ್ನು ಕುರಿತು ವಿವರಿಸಿ ಅನ್ನುವಂಥದ್ದು. ಇದು 10 ಅಂಕಗಳಿಗೆ ಇರುತ್ತೆ. ಇಷ್ಟು 2025ರ ಒಂದು ಪ್ರಶ್ನೆ ಪತ್ರಿಕೆಯ ವಿಮರ್ಶೆಯಾಗಿತ್ತು. ಥ್ಯಾಂಕ್ ಯು.